ಬೆಂಗಳೂರಲ್ಲಿ ಒಂದು ಬೆಚ್ಚಿ ಬೀಳಿಸುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ಓರ್ವ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಎಸಗುವಂಥದ್ದಲ್ಲದೆ ಆಕೆ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಮಾಡ್ತೀವಿ, ನಿಮ್ಮ ಮನೆಯವರನ್ನ ನಿಮ್ಮ ಕುಟುಂಬಸ್ಥರನ್ನ ಸಾಯಿಸ್ತೀನಿ ಅನ್ನುವಂಥ ಬೆದರಿಕೆಯನ್ನು ಕೂಡ ಹಾಕಿ ಸಾಕಷ್ಟು ದೌರ್ಜನ್ಯವನ್ನು ಕೂಡ ಎಸಗಿದಂತಹ ಕಳ್ಳ ಸ್ವಾಮಿಯ ಕತೆ ಇದು. ಮೇಡಮ್ ನಮಸ್ತೆ. ಮೊದಲಿಗೆ ಆ ಸ್ವಾಮಿ ನಿಮ್ಗೆ ಹೇಗೆ ಪರಿಚಯ ಆದರು, ಹೇಗೆ ಭೇಟಿಯಾದ್ರಿ, ಜೊತೆಗೆ ಅದಾದ ಬಳಿಕ ಆತ ನಿಮಗೆ ಕೊಟ್ಟಂತಹ ಕಿರುಕುಳ ಮತ್ತೆ ಆತ ತಮ್ಮಿಂದ ಹಣವನ್ನು ಕೂಡ ಪಡೆದುಕೊಂಡ ಅಂತ ತಾವಾಗಲೇ ಹೇಳ್ತಾ ಇದ್ರಿ, ಏನಾಯ್ತು? ಮೋಹನ್ ಕುಮಾರ್ ಜೆ ಅಂತ ವ್ಯಕ್ತಿ 5ನೇ ತಾರೀಕು ಜಾನ್ವರಿ 2025ಗೆ ಮೆಸೇಜ್ ಮಾಡ್ತಾರೆ. ಇದು ಅಡ್ಮಿಷನ್ ಬೇಕಾಗುತ್ತೆ ಸಿಸ್ಟರ್ಗೆ ಅಂತ. ಸರಿ, 6ನೇ ತಾರೀಕು ಬರೋಕ್ಕೆ ಹೇಳ್ತೀನಿ, ಯಾಕಂದರೆ ಸೋಮವಾರ ಇರುತ್ತೆ, ಅಡ್ಮಿಷನ್ ಪ್ರೊಸೆಸ್ ಮಾಡ್ಬೋದು ಅಂತ ತಿಳಿಸ್ತೀನಿ, ಮಾಹಿತಿ ಕೊಡ್ತೀನಿ. ಹಾಗೆ ಮಾಹಿತಿ ಪ್ರಕಾರನೇ ಬರ್ತಾರೆ ಅವರು. ಅಕಾಡೆಮಿಗೆ ಬಂದು ಎಲ್ಲ ಸರ್ ಮೇಕಪ್ ಹೇಳ್ಕೊಡ್ತೀವಿ ನಾವು. ಸರಿ ಆಯಿತು, ಬರ್ತಾರೆ. ಎಲ್ಲ ಮಾತುಕತೆ ಆಗ್ತಿರುತ್ತೆ. ಅಡ್ಮಿಷನ್ ಪ್ರೊಸೆಸ್ಸು ಹೇಗೆ ಅಂತ ಹೇಳ್ತಿರ್ತೀವಿ, ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ. ಆವಾಗ ನನ್ನ ಕೈನ ನೋಡಿಬಿಟ್ಟು, ಕೈಯಲ್ಲಿ ಧರಿಸಿರೋ ಬೀಡ್ಸ್ನ ನೋಡಿಬಿಟ್ಟು, ಇದು ಏನು ಬೀಡ್ಸ್ ಹಾಕ್ಕೊಂಡಿದ್ದೀರಾ, ಇದನ್ನೆಲ್ಲ ನಂಬ್ತೀರಾ ನೀವು ಅಂತ ಕೇಳ್ತಾರೆ. ನಾನು ಹೌದು, ಇದು ಬಿಸ್ನೆಸ್ ಅಭಿವೃದ್ಧಿಗೋಸ್ಕರ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಬಿಸ್ನೆಸ್ ಅಭಿವೃದ್ಧಿಗೋಸ್ಕರ ನಾನು ಹಾಕಿದ್ದೀನಿ, ನಂಬ್ತೀನಿ ಅಂತ ಹೇಳ್ತೀನಿ. ಹೌದಾ, ಮದುವೆ ಆಗಿದೆಯಾ ನಿಮಗೆ ಅಂತ ಕೇಳ್ತಾರೆ. ಮದುವೆ ಆಗಿದೆ ಅಂತ ತಿಳಿಸ್ತೀನಿ. ಏನು ನಿಮ್ಮ ಯಜಮಾನ್ರು ಮಾಡ್ತಾರೆ ಅಂದರೆ ನಾನು ಅವಾಗ ಮಾಹಿತಿ ಕೊಡ್ತೀನಿ, ಈ ಥರ ಅಂತ ಮಾಹಿತಿ ಕೊಟ್ಮೇಲೆ, ಓಕೆ ನಿಮ್ಮ ಯಜಮಾನ್ರು ನಂಬರ್ ಕೊಡಿ, ನಿಮ್ಮ ಬಿಸ್ನೆಸ್ಸು ಮತ್ತು ನಿಮ್ಮ ಯಜಮಾನ್ರಿಗೆ ಅಭಿವೃದ್ಧಿ ಎಲ್ಲ ಮಾಡಿ ಕೊಡ್ತೀವಿ ಅಂತ ತಿಳಿಸಿರ್ತಾರೆ. ಸರಿ ಅಂದ್ಬಿಟ್ಟು ಆನಂತರ ಅವರು ನಮ್ಮ ಯಜಮಾನ್ರ ನಂಬರ್ ತೊಗೊಂಡು ಅವ್ರಿಗೆ ಫೋನ್ ಮಾಡೋದು ಎಲ್ಲ ಆಗುತ್ತೆ. ಆಮೇಲೆ ಕುಂಬಳಗೂಡು ಹತ್ರ ಇರೋ ಅಗ್ರ ಅಂತ ಒಂದು ಚಿಕ್ಕ ಗ್ರಾಮ, ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ. ಅಲ್ಲಿ ಕರೆಸ್ಬಿಟ್ಟು ಅವರು 7-7:30 ಕಳಿಸ್ತಾರೆ ಈವ್ನಿಂಗು, ಜಾತಕ ಹೇಳಬೇಕು ಅಂತ. ಕರೆಸಿದ್ರೆ ಟಾರೆಟ್ ಮತ್ತು ಏನೋ ಈ ನ್ಯೂಮರಾಲಜಿ ಈ ಥರದ್ದು ಶಾಸ್ತ್ರ ಅಂತ ಹೇಳಿಕೊಂಡು ಅದನ್ನು ನೋಡಿ ಆಮೇಲೆ ಅವ್ರಿಗೆ ತಿಳಿಸ್ತಾರೆ, ನೀವು ಉಳಿದಿರೋದೇ ಹೆಚ್ಚು, ಬದುಕಿರೋದೇ ಹೆಚ್ಚು, ಈ ಥರದ್ದು ಮಾತುಗಳು ಆಡಿ ನೀವು ಏನೇ ಮಾಡಿದ್ರು ನಿಮ್ಮ ಹೆಸರಲ್ಲಿ ಬರಲ್ಲ. ಆಮೇಲೆ ಬಿಸ್ನೆಸ್ಸು ಅದಕ್ಕೆ ಡಲ್ ಆಗಿರೋದು, ಅಭಿವೃದ್ಧಿ ಇಲ್ಲ. ಜೋರ್ಜಾ ಕ್ರಿಸ್ಟಿ ಅವ್ರನ್ನ ಕಿಕ್ಕೆಲ್ಲ ಮಾಡ್ತೀನಿ, ಅವರು ಸ್ವಲ್ಪ ಹಿಂದಕ್ಕೆ ಹೋಗಿ ಜರ್ಕ್ ಆಗೋದೆಲ್ಲ ಆಗುತ್ತೆ. ಆಮೇಲೆ ನಾನು ಹೇಳ್ತೀನಿ, ಏನಕ್ಕೆ ಈ ಥರ ಎಲ್ಲ ಮಾಡ್ತೀರ ಅಂತ ಸ್ವಲ್ಪ ಲೌಡ್ ವಾಯ್ಸಲ್ಲಿ ಹೇಳಿದಾಗ, ಇಲ್ಲ ಏನು ಅನ್ಕೋಬೇಡಿ, ಏನೋ ಈ ಥರ ಆಗೋಗಿದೆ, ಏನು ಅನ್ಕೋಬೇಡಿ, ಯಾರಿಗೂ ನೀವು ಹೇಳಂಗಿಲ್ಲ ಅಂತ ನನಗೆ ಸ್ವಲ್ಪ ಜೋರಾಗೆ ಕಮಾಂಡಿಂಗ್ ವಾಯ್ಸಲ್ಲಿ ಹೇಳ್ತಾರೆ ಅವರು. ನಾನು ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿರಲ್ಲ, ಯಾಕಂದರೆ ನನಗದು ಅನುಭವ ನನ್ನ ಲೈಫಲ್ಲಿ ಸರ್ ಈ ಥರ ನಡೆಯುತ್ತೆ ಅಂತ ನನಗೆ ಗೊತ್ತೇ ಇರಲ್ಲ. ಯಾಕಂದರೆ ನಾವು ಇಲ್ಲೇ ಇರೋದು, ಇಲ್ಲೇ ನಾವು ಇದನ್ನು ಓದಿರೋದು ಎಲ್ಲ ಇಲ್ಲೇ. ಸೊ ನನ್ಗೆ ಈ ಥರ ಅದು ಒಂದು ಆಗುತ್ತಾ ಅಂತ. ಸರ್ ಅದನ್ನು ಮುಗಿಸಿದ ಮೇಲೆ ನಾನು ಜೋರು ಮಾಡ್ತೀನಿ, ಅವ್ರಿಗೆ ಮನೆಗೆ ಬಿಡ್ತೀರಾ, ಅವರೇ ಕರ್ಕೊಂಬಂದುಬಿಡ್ತಾರೆ. ಜೋರು ಮಾಡ್ತೀನಿ ಸ್ವಲ್ಪ, ಆಯಿತು ಇದನ್ನು ಬಿಟ್ಬಿಡೋಣ ಇಲ್ಲಿಗೆ, ಫಸ್ಟು ಮನೆ ಕರ್ಕೊಂಡು ಹೋಗು ನನ್ನನ್ನು ಅಂತ ಸ್ವಲ್ಪ ಜೋರು ಮಾಡಿದಾಗ ಮನೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಈ ವಿಷಯ ನಾನು ನಮ್ಮ ಹಸ್ಬೆಂಡ್ ಹೇಳೋಕ್ಕಾಗಿರಲ್ಲ. ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ಪೀಕೋದಲ್ಲದೆ ದೌರ್ಜನ್ಯ ಕೂಡ ಎಸಗಿದಾನೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಮಹಿಳೆಗೆ ಕೂಡ ದೌರ್ಜನ್ಯ ಕೂಡ ಆಗಿದೆ. ಈ ಸಂಬಂಧ ಅಂದರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈಗ ಪೊಲೀಸರು ಈ ಆರೋಪಿಯ ಶೋಧನೆಗಾಗಿ ತಂಡ ಕೂಡ ರಚನೆ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ಒಂದು ಬೆಚ್ಚಿ ಬೀಳಿಸುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ಓರ್ವ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಎಸಗುವಂಥದ್ದಲ್ಲದೆ ಆಕೆ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಮಾಡ್ತೀವಿ, ನಿಮ್ಮ ಮನೆಯವರನ್ನ ನಿಮ್ಮ ಕುಟುಂಬಸ್ಥರನ್ನ ಸಾಯಿಸ್ತೀನಿ ಅನ್ನುವಂಥ ಬೆದರಿಕೆಯನ್ನು ಕೂಡ ಹಾಕಿ ಸಾಕಷ್ಟು ದೌರ್ಜನ್ಯವನ್ನು ಕೂಡ ಎಸಗಿದಂತಹ ಕಳ್ಳ ಸ್ವಾಮಿಯ ಕತೆ ಇದು. ಮೇಡಮ್ ನಮಸ್ತೆ. ಮೊದಲಿಗೆ ಆ ಸ್ವಾಮಿ ನಿಮ್ಗೆ ಹೇಗೆ ಪರಿಚಯ ಆದರು, ಹೇಗೆ ಭೇಟಿಯಾದ್ರಿ, ಜೊತೆಗೆ ಅದಾದ ಬಳಿಕ ಆತ ನಿಮಗೆ ಕೊಟ್ಟಂತಹ ಕಿರುಕುಳ ಮತ್ತೆ ಆತ ತಮ್ಮಿಂದ ಹಣವನ್ನು ಕೂಡ ಪಡೆದುಕೊಂಡ ಅಂತ ತಾವಾಗಲೇ ಹೇಳ್ತಾ ಇದ್ರಿ, ಏನಾಯ್ತು? ಮೋಹನ್ ಕುಮಾರ್ ಜೆ ಅಂತ ವ್ಯಕ್ತಿ 5ನೇ ತಾರೀಕು ಜಾನ್ವರಿ 2025ಗೆ ಮೆಸೇಜ್ ಮಾಡ್ತಾರೆ. ಇದು ಅಡ್ಮಿಷನ್ ಬೇಕಾಗುತ್ತೆ ಸಿಸ್ಟರ್ಗೆ ಅಂತ. ಸರಿ, 6ನೇ ತಾರೀಕು ಬರೋಕ್ಕೆ ಹೇಳ್ತೀನಿ, ಯಾಕಂದರೆ ಸೋಮವಾರ ಇರುತ್ತೆ, ಅಡ್ಮಿಷನ್ ಪ್ರೊಸೆಸ್ ಮಾಡ್ಬೋದು ಅಂತ ತಿಳಿಸ್ತೀನಿ, ಮಾಹಿತಿ ಕೊಡ್ತೀನಿ. ಹಾಗೆ ಮಾಹಿತಿ ಪ್ರಕಾರನೇ ಬರ್ತಾರೆ ಅವರು. ಅಕಾಡೆಮಿಗೆ ಬಂದು ಎಲ್ಲ ಸರ್ ಮೇಕಪ್ ಹೇಳ್ಕೊಡ್ತೀವಿ ನಾವು.
ಸರಿ ಆಯಿತು ಬರ್ತಾರೆ ಎಲ್ಲ ಮಾತುಕತೆ ಆಗ್ತಿರುತ್ತೆ. ಅಡ್ಮಿಷನ್ ಪ್ರೊಸೆಸ್ಸು ಹೇಗೆ ಅಂತ ಹೇಳ್ತಿರ್ತೀವಿ, ಎಕ್ಸ್‌ಪ್ಲೇನ್ ಮಾಡ್ತಿರ್ತೀವಿ. ಆವಾಗ ನನ್ನ ಕೈನ ನೋಡಿಬಿಟ್ಟು ಕೈಯಲ್ಲಿ ಧರಿಸಿರೋ ಬೀಡ್ಸ್‌ನ ನೋಡಿಬಿಟ್ಟು "ಇದು ಏನು ಬೀಡ್ಸ್ ಹಾಕ್ಕೊಂಡಿದ್ದೀರಾ? ಇದನ್ನೆಲ್ಲ ನಂಬ್ತೀರಾ ನೀವು?" ಅಂತ ಕೇಳ್ತಾರೆ. ನಾನು ಹೌದು ಇದು ಬಿಸ್ನೆಸ್ ಅಭಿವೃದ್ಧಿಗೋಸ್ಕರ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಬಿಸ್ನೆಸ್ ಅಭಿವೃದ್ಧಿಗೋಸ್ಕರ ನಾನು ಹಾಕಿದ್ದೀನಿ, ನಂಬ್ತೀನಿ ಅಂತ ಹೇಳ್ತೀನಿ. "ಹೌದಾ ಮದುವೆ ಆಗಿದೆಯಾ ನಿಮಗೆ?" ಅಂತ ಕೇಳ್ತಾರೆ. ಮದುವೆ ಆಗಿದೆ ಅಂತ ತಿಳಿಸ್ತೀನಿ. ಏನು ನಿಮ್ಮ ಯಜಮಾನ್ರು ಮಾಡ್ತಾರೆ ಅಂದರೆ ನಾನು ಅವಾಗ ಮಾಹಿತಿ ಕೊಡ್ತೀನಿ, ಈ ಥರ ಅಂತ ಮಾಹಿತಿ ಕೊಟ್ಮೇಲೆ ಓಕೆ ನಿಮ್ಮ ಯಜಮಾನ್ರ ನಂಬರ್ ಕೊಡಿ, ನಿಮ್ಮ ಬಿಸ್ನೆಸ್ಸು ಮತ್ತು ನಿಮ್ಮ ಯಜಮಾನ್ರಿಗೆ ಅಭಿವೃದ್ಧಿ ಎಲ್ಲ ಮಾಡಿ ಕೊಡ್ತೀವಿ ಅಂತ ತಿಳಿಸಿರ್ತಾರೆ. ಸರಿ ಅಂದ್ಬಿಟ್ಟು ಆನಂತರ ಅವರು ನಮ್ಮ ಯಜಮಾನ್ರ ನಂಬರ್ ತೊಗೊಂಡು ಅವ್ರಿಗೆ ಫೋನ್ ಮಾಡೋದು ಎಲ್ಲ ಆಗುತ್ತೆ. ಆಮೇಲೆ ಕುಂಬಳಗೂಡು ಹತ್ರ ಇರೋ ಅಗ್ರ ಅಂತ ಒಂದು ಚಿಕ್ಕ ಗ್ರಾಮ, ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ. ಅಲ್ಲಿ ಕರೆಸ್ಬಿಟ್ಟು ಅವರು 7:30ಕ್ಕೆ ಕಳಿಸ್ತಾರೆ ಈವ್ನಿಂಗು ಜಾತಕ ಹೇಳಬೇಕು ಅಂತ. ಕರೆಸಿದ್ರೆ ಟ್ಯಾರೆಟ್ ಮತ್ತು ಏನೋ ಈ ನ್ಯೂಮರಾಲಜಿ ಈ ಥರದ್ದು ಶಾಸ್ತ್ರ ಅಂತ ಹೇಳಿಕೊಂಡು ಅದೆಲ್ಲ ನೋಡಿ ಆಮೇಲೆ ಅವ್ರಿಗೆ ತಿಳಿಸ್ತಾರೆ, ನೀವು ಉಳಿದಿರೋದೇ ಹೆಚ್ಚು, ಬದುಕಿರೋದೇ ಹೆಚ್ಚು, ಈ ಥರದ್ದು ಮಾತುಗಳು ಆಡಿ ನೀವು ಏನೇ ಮಾಡಿದ್ರು ನಿಮ್ಮ ಹೆಸರಲ್ಲಿ ಬರಲ್ಲ. ಆಮೇಲೆ ಬಿಸ್ನೆಸ್ಸು ಅದಕ್ಕೆ ಡಲ್ ಆಗಿರೋದು, ಅಭಿವೃದ್ಧಿ ಇಲ್ಲ. ಜೋರ್ಜಾ ಕ್ರಿಸ್ಟಿ ಅವ್ರನ್ನ ಕಿಕ್ಕೆಲ್ಲ ಮಾಡ್ತೀನಿ, ಅವರು ಸ್ವಲ್ಪ ಹಿಂದಕ್ಕೆ ಹೋಗಿ ಜರ್ಕ್ ಆಗೋದೆಲ್ಲ ಆಗುತ್ತೆ. ಆಮೇಲೆ ನಾನು ಹೇಳ್ತೀನಿ, ಏನಕ್ಕೆ ಈ ಥರ ಎಲ್ಲ ಮಾಡ್ತೀರ ಅಂತ ಸ್ವಲ್ಪ ಲೌಡ್ ವಾಯ್ಸಲ್ಲಿ ಹೇಳಿದಾಗ ಇಲ್ಲ ಏನು ಅನ್ಕೋಬೇಡಿ, ಏನೋ ಈ ಥರ ಆಗೋಗಿದೆ, ಏನು ಅನ್ಕೋಬೇಡಿ, ಯಾರಿಗೂ ನೀವು ಹೇಳಂಗಿಲ್ಲ ಅಂತ ನನಗೆ ಸ್ವಲ್ಪ ಜೋರಾಗೆ ಕಮಾಂಡಿಂಗ್ ವಾಯ್ಸಲ್ಲಿ ಹೇಳ್ತಾರೆ ಅವರು. ನಾನು ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿರಲ್ಲ. ಯಾಕಂದರೆ ನನಗದು ಅನುಭವ ನನ್ನ ಲೈಫಲ್ಲಿ ಸರ್ ಈ ಥರ ನಡೆಯುತ್ತೆ ಅಂತ ನನಗೆ ಗೊತ್ತೇ ಇರಲ್ಲ. ಯಾಕಂದರೆ ನಾವು ಇಲ್ಲೇ ಇರೋದು, ಇಲ್ಲೇ ನಾವು ಇದನ್ನು ಓದಿರೋದು ಎಲ್ಲ ಇಲ್ಲೇ. ಸೊ ನನ್ಗೆ ಈ ಥರ ಅದು ಒಂದು ಆಗುತ್ತಾ ಅಂತ. ಸರ್ ಅದನ್ನು ಮುಗಿಸಿದ ಮೇಲೆ ನಾನು ಜೋರು ಮಾಡ್ತೀನಿ ಅವ್ರಿಗೆ, ಮನೆಗೆ ಬಿಡ್ತೀರಾ? ಅವರೇ ಕರ್ಕೊಂಬಂದ್ಬಿಡ್ತಾರೆ. ಜೋರು ಮಾಡ್ತೀನಿ ಸ್ವಲ್ಪ, ಆಯಿತು ಇದನ್ನು ಬಿಟ್ಬಿಡೋಣ ಇಲ್ಲಿಗೆ, ಫಸ್ಟು ಮನೆಗೆ ಕರ್ಕೊಂಡು ಹೋಗು ನನ್ನನ್ನು ಅಂತ ಸ್ವಲ್ಪ ಜೋರು ಮಾಡಿದಾಗ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಈ ವಿಷಯ ನಾನು ನಮ್ಮ ಹಸ್ಬೆಂಡ್ ಹೇಳೋಕ್ಕಾಗಿರಲ್ಲ. ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ಪೀಕೋದಲ್ಲದೆ ದೌರ್ಜನ್ಯ ಕೂಡ ಎಸಗಿದಾನೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಮಹಿಳೆಗೆ ಕೂಡ ದೌರ್ಜನ್ಯ ಕೂಡ ಆಗಿದೆ. ಈ ಸಂಬಂಧ ಅಂದರೆ ಈ ಪ್ರಕರಣ ಸಂಬಂಧಪಟ್ಟಂತೆ CK ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈಗ ಪೊಲೀಸರು ಈ ಆರೋಪಿಯ ಶೋಧನೆಗಾಗಿ ತಂಡ ಕೂಡ ರಚನೆ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ಒಂದು ಬೆಚ್ಚಿ ಬೀಳಿಸುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು. ಈ ಸಂಬಂಧಪಟ್ಟಂತೆ CK ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ಓರ್ವ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಎಸಗುವಂಥದ್ದಲ್ಲದೆ ಆಕೆ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಮಾಡ್ತೀವಿ, ನಿಮ್ಮ ಮನೆಯವರನ್ನ ನಿಮ್ಮ ಕುಟುಂಬಸ್ಥರನ್ನ ಸಾಯಿಸ್ತೀನಿ ಅನ್ನುವಂಥ ಬೆದರಿಕೆಯನ್ನು ಕೂಡ ಹಾಕಿ ಸಾಕಷ್ಟು ದೌರ್ಜನ್ಯವನ್ನು ಕೂಡ ಎಸಗಿದಂತಹ ಕಳ್ಳ ಸ್ವಾಮಿಯ ಕತೆ ಇದು. ಮೇಡಮ್ ನಮಸ್ತೆ. ಮೊದಲಿಗೆ ಆ ಸ್ವಾಮಿ ನಿಮ್ಗೆ ಹೇಗೆ ಪರಿಚಯ ಆದರು, ಹೇಗೆ ಭೇಟಿಯಾದ್ರಿ, ಜೊತೆಗೆ ಅದಾದ ಬಳಿಕ ಆತ ನಿಮಗೆ ಕೊಟ್ಟಂತಹ ಕಿರುಕುಳ ಮತ್ತು ಆತ ತಮ್ಮಿಂದ ಹಣವನ್ನು ಕೂಡ ಪಡೆದುಕೊಂಡ ಅಂತ ತಾವಾಗಲೇ ಹೇಳ್ತಾ ಇದ್ರಿ, ಏನಾಯಿತು? ಮೋಹನ್ ಕುಮಾರ್ ಜೆ ಅಂತ ವ್ಯಕ್ತಿ 5ನೇ ತಾರೀಕು January 2025ಗೆ ಮೆಸೇಜ್ ಮಾಡ್ತಾರೆ, ಇದು ಅಡ್ಮಿಷನ್ ಬೇಕಾಗುತ್ತೆ ಸಿಸ್ಟರ್ಗೆ ಅಂತ. ಸರಿ 6ನೇ ತಾರೀಕು ಬರೋಕ್ಕೆ ಹೇಳ್ತೀನಿ, ಯಾಕಂದರೆ ಸೋಮವಾರ ಇರುತ್ತೆ, ಅಡ್ಮಿಷನ್ ಪ್ರೊಸೆಸ್ ಮಾಡ್ಬೋದು ಅಂತ ತಿಳಿಸ್ತೀನಿ, ಮಾಹಿತಿ ಕೊಡ್ತೀನಿ. ಹಾಗೆ ಮಾಹಿತಿ ಪ್ರಕಾರನೇ ಬರ್ತಾರೆ ಅವರು. ಅಕಾಡೆಮಿಗೆ ಬಂದು ಎಲ್ಲ ಸರ್ ಮೇಕಪ್ ಹೇಳ್ಕೊಡ್ತೀವಿ ನಾವು. ಸರಿ ಆಯಿತು ಬರ್ತಾರೆ, ಎಲ್ಲ ಮಾತುಕತೆ ಆಗ್ತಿರುತ್ತೆ. ಅಡ್ಮಿಷನ್ ಪ್ರೊಸೆಸ್ಸು ಹೇಗೆ ಅಂತ ಹೇಳ್ತಿರ್ತೀವಿ, ಎಕ್ಸ್‌ಪ್ಲೇನ್ ಮಾಡ್ತಿರ್ತೀವಿ. ಆವಾಗ ನನ್ನ ಕೈನ ನೋಡಿಬಿಟ್ಟು ಕೈಯಲ್ಲಿ ಧರಿಸಿರೋ ಬೀಡ್ಸ್‌ನ ನೋಡಿಬಿಟ್ಟು "ಇದು ಏನು ಬೀಡ್ಸ್ ಹಾಕ್ಕೊಂಡಿದ್ದೀರಾ? ಇದನ್ನೆಲ್ಲ ನಂಬ್ತೀರಾ ನೀವು?" ಅಂತ ಕೇಳ್ತಾರೆ. ನಾನು ಹೌದು ಇದು ಬಿಸ್ನೆಸ್ ಅಭಿವೃದ್ಧಿಗೋಸ್ಕರ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಬಿಸ್ನೆಸ್ ಅಭಿವೃದ್ಧಿಗೋಸ್ಕರ ನಾನು ಹಾಕಿದ್ದೀನಿ, ನಂಬ್ತೀನಿ ಅಂತ ಹೇಳ್ತೀನಿ. "ಹೌದಾ ಮದುವೆ ಆಗಿದೆಯಾ ನಿಮಗೆ?" ಅಂತ ಕೇಳ್ತಾರೆ. ಮದುವೆ ಆಗಿದೆ ಅಂತ ತಿಳಿಸ್ತೀನಿ. ಏನು ನಿಮ್ಮ ಯಜಮಾನ್ರು ಮಾಡ್ತಾರೆ ಅಂದರೆ ನಾನು ಅವಾಗ ಮಾಹಿತಿ ಕೊಡ್ತೀನಿ, ಈ ಥರ ಅಂತ ಮಾಹಿತಿ ಕೊಟ್ಮೇಲೆ ಓಕೆ ನಿಮ್ಮ ಯಜಮಾನ್ರ ನಂಬರ್ ಕೊಡಿ, ನಿಮ್ಮ ಬಿಸ್ನೆಸ್ಸು ಮತ್ತು ನಿಮ್ಮ ಯಜಮಾನ್ರಿಗೆ ಅಭಿವೃದ್ಧಿ ಎಲ್ಲ ಮಾಡಿ ಕೊಡ್ತೀವಿ ಅಂತ ತಿಳಿಸಿರ್ತಾರೆ. ಸರಿ ಅಂದ್ಬಿಟ್ಟು ಆನಂತರ ಅವರು ನಮ್ಮ ಯಜಮಾನ್ರ ನಂಬರ್ ತೊಗೊಂಡು ಅವ್ರಿಗೆ ಫೋನ್ ಮಾಡೋದು ಎಲ್ಲ ಆಗುತ್ತೆ. ಆಮೇಲೆ ಕುಂಬಳಗೂಡು ಹತ್ರ ಇರೋ
ಅಗ್ರ ಅಂತ ಒಂದು ಚಿಕ್ಕ ಗ್ರಾಮ. ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ. ಅಲ್ಲಿ ಕರೆಸ್ಬಿಟ್ಟು ಅವರು ಸುಮ್ 7-7:30ಕ್ಕೆ ಕಳಿಸ್ತಾರೆ ಈವ್ನಿಂಗು ಜಾತಕ ಹೇಳಬೇಕು ಅಂತ. ಕರೆಸಿದ್ರೆ ಟಾರೆಟ್ ಮತ್ತು ಏನೋ ಈ ನ್ಯೂಮರಾಲಜಿ ಈ ಥರದ್ದು ಶಾಸ್ತ್ರ ಅಂತ ಹೇಳಿಕೊಂಡು ಅದೆಲ್ಲ ನೋಡಿ ಆಮೇಲೆ ಅವ್ರಿಗೆ ತಿಳಿಸ್ತಾರೆ, ನೀವು ಉಳಿದಿರೋದೇ ಹೆಚ್ಚು, ಬದುಕಿರೋದೇ ಹೆಚ್ಚು, ಈ ಥರದ್ದು ಮಾತುಗಳು ಆಡಿ ನೀವು ಏನೇ ಮಾಡಿದ್ರು ನಿಮ್ಮ ಹೆಸರಲ್ಲಿ ಬರಲ್ಲ. ಆಮೇಲೆ ಬಿಸ್ನೆಸ್ಸು ಅದಕ್ಕೆ ಡಲ್ ಆಗಿರೋದು, ಅಭಿವೃದ್ಧಿ ಇಲ್ಲ. ಜೋರ್ಜ್ ಕ್ರಿಸ್ಟಿ ಅವ್ರನ್ನ ಕಿಕ್ಕೆಲ್ಲ ಮಾಡ್ತೀನಿ, ಅವರು ಸ್ವಲ್ಪ ಹಿಂದಕ್ಕೆ ಹೋಗಿ ಜರ್ಕ್ ಆಗೋದೆಲ್ಲ ಆಗುತ್ತೆ. ಆಮೇಲೆ ನಾನು ಹೇಳ್ತೀನಿ, ಏನಕ್ಕೆ ಈ ಥರ ಎಲ್ಲ ಮಾಡ್ತೀರ ಅಂತ ಸ್ವಲ್ಪ ಲೌಡ್ ವಾಯ್ಸಲ್ಲಿ ಹೇಳಿದಾಗ ಇಲ್ಲ ಏನು ಅನ್ಕೋಬೇಡಿ, ಏನೋ ಈ ಥರ ಆಗೋಗಿದೆ, ಏನು ಅನ್ಕೋಬೇಡಿ, ಯಾರಿಗೂ ನೀವು ಹೇಳಂಗಿಲ್ಲ ಅಂತ ನನಗೆ ಸ್ವಲ್ಪ ಜೋರಾಗೆ ಕಮಾಂಡಿಂಗ್ ವಾಯ್ಸಲ್ಲಿ ಹೇಳ್ತಾರೆ ಅವರು. ನಾನು ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿರಲ್ಲ. ಯಾಕಂದರೆ ನನಗದು ಅನುಭವ ನನ್ನ ಲೈಫಲ್ಲಿ ಸರ್ ಈ ಥರ ನಡೆಯುತ್ತೆ ಅಂತ ನನಗೆ ಗೊತ್ತೇ ಇರಲ್ಲ. ಯಾಕಂದರೆ ನಾವು ಇಲ್ಲೇ ಇರೋದು, ಇಲ್ಲೇ ನಾವು ಇದನ್ನು ಓದಿರೋದು ಎಲ್ಲ ಇಲ್ಲೇ. ಸೊ ನನ್ಗೆ ಈ ಥರ ಅದು ಒಂದು ಆಗುತ್ತಾ ಅಂತ. ಸರ್ ಅದನ್ನು ಮುಗಿಸಿದ್ಮೇಲೆ ನಾನು ಜೋರು ಮಾಡ್ತೀನಿ ಅವ್ರಿಗೆ, ಮನೆಗೆ ಬಿಡ್ತೀರಾ ಅವರೇ ಕರ್ಕೊಂಬಂದ್ಬಿಡ್ತಾರೆ. ಜೋರು ಮಾಡ್ತೀನಿ ಸ್ವಲ್ಪ, ಆಯಿತು ಇದನ್ನು ಬಿಟ್ಬಿಡೋಣ ಇಲ್ಲಿಗೆ, ಫಸ್ಟು ಮನೆ ಕರ್ಕೊಂಡು ಹೋಗು ನನ್ನನ್ನು ಅಂತ ಸ್ವಲ್ಪ ಜೋರು ಮಾಡಿದಾಗ ಮನೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಈ ವಿಷಯ ನಾನು ನಮ್ಮ ಹಸ್ಬೆಂಡ್ ಹೇಳೋಕ್ಕಾಗಿರಲ್ಲ. ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ಪೀಕೋದಲ್ಲದೆ ದೌರ್ಜನ್ಯ ಕೂಡ ಎಸಗಿದಾನೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಮಹಿಳೆಗೆ ಕೂಡ ದೌರ್ಜನ್ಯ ಕೂಡ ಆಗಿದೆ. ಈ ಸಂಬಂಧ ಅಂದರೆ ಈ ಪ್ರಕರಣ ಸಂಬಂಧಪಟ್ಟಂತೆ CK ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈಗ ಪೊಲೀಸರು ಈ ಆರೋಪಿಯ ಶೋಧನೆಗಾಗಿ ತಂಡ ಕೂಡ ರಚನೆ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.